ಮತ್ತೊಮ್ಮೆ ದೀಪಾವಳಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿಯ ಪ್ರತಿಯೊಂದು ದಿನದ ವಿಶೇಷತೆಯನ್ನು ನಾವು ತಿಳ್ಕೊಳ್ತಾ ಇದ್ವಿ. ನೀರು ತುಂಬುವ ಹಬ್ಬವನ್ನು ತಿಳ್ಕೊಂಡ್ವಿ. ನರಕ ಚತುರ್ದಶಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸೋಣ. ತ್ಯಾಗಲಿ ರಾಮಚಂದ್ರ ಶರ್ಮಾ ಅವರೇ, ಚತುರ್ದಶಿ ಅಂದರೆ 14 ವಿದ್ಯೆಗಳು ಅಂತಲೂ ಕೂಡ ಅರ್ಥ ಆಗುತ್ತೆ. 14 ವಿದ್ಯೆಗಳನ್ನು ಸಂಪಾದಿಸಬೇಕು ಅಂತ ವೇದೋಪನಿಷತ್ತುಗಳು. ಯಾವ ವಿದ್ಯೆಗಳು, ಆ ಒಂದು ಹಿನ್ನೆಲೆ ಏನಿದೆ ಅಂತ? ಅದೇ, ಅದು 4 ವೇದಗಳು, ಆಮೇಲೆ ವೇದವನ್ನು ಅರ್ಥೈಸಿಕೊಳ್ಳಲಿಕ್ಕಿರುವಂತಹ 6 ಅಂಗಗಳು, ಆಮೇಲೆ ಪುರಾಣಗಳು, ಅದರಲ್ಲಿ ಜ್ಯೋತಿಷ್ಯ ಕೂಡ ಬರುತ್ತೆ. ಹೌದು, ಆ ಅಂಗ ವೇದಾಂಗಗಳು ಅಂತ ಏನು ಹೇಳ್ತೀವೋ ಅದರಲ್ಲಿ ಜ್ಯೋತಿಷ್ಯವು ಕೂಡ ಒಂದಾಗಿರ್ತದೆ. ಆಮೇಲೆ ಪುರಾಣಗಳು ಮತ್ತು ಧರ್ಮಶಾಸ್ತ್ರಗಳು, ಇವುಗಳನ್ನೆಲ್ಲ ಸೇರಿ 14 ವಿದ್ಯೆ ಅಂತ ಹೇಳ್ತಾರೆ. ವಿದ್ಯಾ ವಿಭಾಗವನ್ನು ಇನ್ನೂ ಹೆಚ್ಚಿಗೆ 24, 18, 64 ಈ ರೀತಿ ಇದೆ. ಈ 14 ಅತ್ಯಂತ ಪ್ರಧಾನವಾಗಿ ಎಣಿಸಿದ್ದಾರೆ. ಆದ್ದರಿಂದ ಚತುರ್ದಶಿ ವಿದ್ಯೆಗಳು ಅಂತ ಹೇಳ್ತಾರೆ. ನಮ್ಮ ಇದಕ್ಕೆ ಅನುಸರಿಸ್ಕೊಂಡ್ರೆ ಈ ಚತುರ್ದಶಿಯ ದಿವಸ ನಮಗೆ ಅತ್ಯಂತ ಜ್ಞಾನಪ್ರಧಾನವಾದಂಥ ಆಚರಣೆ ಇಲ್ಲಿರೋದರಿಂದಾಗಿ, ದೀಪ ಬೆಳೆಯೋದರ ಮೂಲಕವಾಗಿ ನಮ್ಮಲ್ಲಿ ಸುಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಈ ಎಲ್ಲ ವೇದಗಳ ಮತ್ತು ಈ ವಿದ್ಯೆಗಳ ಪ್ರಾಪ್ತಿ ಎನ್ನುವುದು ನಮಗೆ ಆಗಬೇಕು. ಇದರ ಮೂಲಕವಾಗಿ ನಮಗೆ ಜ್ಞಾನೋದಯ ಆಗಬೇಕು ಎನ್ನುವುದೊಂದು. ಮತ್ತು ಮನುಷ್ಯನನ್ನು ಯಾವಾಗಲೂ ಹೆಚ್ಚಾಗಿ ಬಾಧಿಸೋದು ಅಂದರೆ ಭಯ. ಹೌದು, ಹಾಗೆ ಅಜ್ಞಾನದಿಂದ ಬರುವಂತಹದ್ರೊಳಗೆ ಬೇರೆ ಬೇರೆ ಗುಣಗಳ ಪೈಕಿ ಭಯ ಎನ್ನುವುದು ಒಂದು. ಈ ದೀಪಾವಳಿಯ ಸಂದರ್ಭದಲ್ಲಿ ಬಹಳ ಪ್ರಾಕೃತಿಕವಾಗಿಯೂ ಮತ್ತು ಅಲ್ಲಿ ನಡೆದಂತಹ ಸನ್ನಿವೇಶಕ್ಕೆ ಅನುಗುಣವಾಗಿಯೂ ಬಹಳ ಭಯದ ವ್ಯಾಪನೆ ಈ ದೀಪಾವಳಿಯ ಸಂದರ್ಭದಲ್ಲಿ ಇದ್ದದ್ದು. ಆದ್ದರಿಂದಲೇ ತ್ರಯೋದಶಿ ದಿವಸ ನೀರು ತುಂಬ ಹಬ್ಬ ಹೇಗುಂಟು, ಅದರ ಜೊತೆಯಲ್ಲೇ ಇನ್ನೊಂದು ಕಾರ್ಯಕ್ರಮ ಉಂಟು, ಯಮದೀಪ ದರ್ಶನ ಅಂತ ಹೇಳ್ಬಿಟ್ಟು, ಯಮದೀಪ ದಾನ ಮತ್ತು ದರ್ಶನ ಅಂಥೇಳಿ ಪ್ರತಿಯೊಂದು ಮನೆ ಎದುರಿಗೂ ಕೂಡ ತ್ರಯೋದಶಿ ದಿವಸವೇ ಏನು ಯಮನಿಗಾಗಿ ದೀಪವನ್ನು ಹಚ್ಚಿಡಬೇಕು. ಅದರ ಸಂಕೇತ ಅಂತಂದರೆ ಬಾಹ್ಯವಾದಂತಹ ಕತ್ತಲೆಯನ್ನು ಓಡಿಸೋದು. ಕತ್ತಲೆಯಲ್ಲಿ ಯಾರಾದರೂ ಈಗ ಅಳಿದುಳಿದಂತಹ ರಾಕ್ಷಸರ ಪೈಕಿ ಇತ್ಯಾದಿಗಳೇನಾದರೂ ಬಂದರೆ, ಹಿಂದೆ ಮಹಾ ದೊಡ್ಡದಾದಂಥ ಯುದ್ಧ ನಡೆದು ಹೋಗ್ಬಿಟ್ಟಿದೆ. ಭೂಮಿಯ ಮೇಲೆ ರಾಕ್ಷಸರೆಲ್ಲ ಬಂದುಬಿಟ್ಟು ಚಂಡ ಮುಂಡ ಅವನ ಸಮೂಹದವರು, ರಕ್ತಬೀಜಾಸುನ ಸಮೂಹದವರು, ನಿಶುಂಭ ಶುಂಭ ಇವರ ಸಮೂಹದವರು ಎಲ್ಲ ಬಂದು ಹೋಗಿದ್ದಾರೆ. ಅವರ ಅಳಿದುಳಿದವರ ಯಾರಾದರೂ ಭೀತಿಯೂ ಇರ್ಬೋದು. ಮತ್ತು ಭಾರಿ ಭಯಂಕರವಾದಂತಹ ಸಾವು ನೋವನ್ನು ಕಂಡಿದ್ದರಿಂದಾಗಿ ಮನುಷ್ಯನ ಮನಸ್ಸು ಜರ್ಜರಿತವಾಗಿ ಭಯ ಎನ್ನುವುದು ಉಂಟಾಗಿರ್ತದೆ. ಅಂತಹ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಎನ್ನುವುದಕ್ಕಾಗಿ ಯಮದೀಪವನ್ನು ಮನೆಯ ಎದುರಿಗೆ ಹಚ್ಚೋದನ್ನು ಇಟ್ಕೊಂಡ್ರು. ಏನದರ ಅರ್ಥ ಏನು ಅಂತ ಕೇಳಿದರೆ, ಮನುಷ್ಯನಿಗೆ ಜ್ಞಾನ ಯಾರಿಗೆ ಉಂಟೋ ಅವನಿಗೆ ಭಯ ಇಲ್ಲ. ಹಾಗೆ ಆದ್ದರಿಂದ ನೀವು ಜ್ಞಾನವನ್ನು ಸಂಪಾದಿಸಿಕೊಳ್ಳಿ ವಿದ್ಯೆಯ ಮೂಲಕ, ಬುದ್ಧಿಯ ಮೂಲಕ. ಆಗ ನಿಮಗೆ ಬಾಹ್ಯವಾದಂಥ ಭಯ ಆವರಿಸೋದಿಲ್ಲ. ಯಮನ ಭಯ ಇಲ್ಲ. ಭಯಗಳಲ್ಲೇ ದೊಡ್ಡ ಭಯ ಅಂದರೆ ಮೃತ್ಯುವಿನ ಭಯ, ಯಮನ ಭಯ. ನಮ್ಮ ಈ ದೀಪಾವಳಿಯ ಹಬ್ಬಕ್ಕೆ ಈ ಯಮನ ಇದು ಸುತ್ತಕೊಂಡಿದೆ. ಕಾರಣ ಹಿಂದೆ ಒಂದು ಮಹಾಯುದ್ಧ ಆದದ್ದು, ಅಲ್ಲಿಯ ಭೂಮಿಯ ಮೇಲಿನ ನರಕಾಸುರನ ಸಂಹಾರವಾದದ್ದು. ಅತ್ಯಂತ ಕ್ರೂರತನದ, ಭ್ರಷ್ಟತನದ ಒಂದು ಆಕಾರ ನರಕಾಸುರ ಎನ್ನುವುದು. ಯಾಕೆ 16,000 ಸ್ತ್ರೀಯರನ್ನು ಅವನು ಕಾರಾಗೃಹದಲ್ಲಿಟ್ಟು ನೋಯಿಸಿರುವುದಿದೆಯಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಗೆ ಅತ್ಯಂತ ಹೇಯವಾದಂತಹ ಕಾರ್ಯಕ್ರಮ. ಇನ್ನು ಮತ್ತೊಂದು, ವ್ಯಾಪಾರಸ್ಥರು ಧನಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಹಾಗೆ ಮಾಡಿ ಯಮದೀಪ ದರ್ಶನವನ್ನು ಮಾಡೋದು. ಧನ್ತೆರೇಸ ಅಂತ ವ್ಯಾಪಾರಸ್ಥರು ಧನಲಕ್ಷ್ಮಿ ಪೂಜೆಯನ್ನ ಮಾಡುವಂಥದ್ದು, ಅದು ಕೂಡ ನರಕ ಚತುರ್ದಶಿ ಅಂತ ಮಾಡ್ತಾರ ಹೇಗೆ ಅಂತ? ಹೌದು, ಧನ್ತೆರೇಸ ಅಂತ ಶುರು ಆಗುತ್ತೆ. ಧನಲಕ್ಷ್ಮಿ ದಿವಸ, ಅಮಾವಾಸ್ಯೆ ದಿವಸ ಅವರು ತಮ್ಮ ಲೆಕ್ಕಪತ್ರವನ್ನೆಲ್ಲವನ್ನ, ಹಳೆಯ ಲೆಕ್ಕವನ್ನೆಲ್ಲ ಪೂರೈಸಿ ಹೊಸ ಪುಸ್ತಕದ ಲೆಕ್ಕವನ್ನು ತೆರೆದು ಅದಕ್ಕೆ ಶ್ರೀ ಸ್ವಸ್ತಿ ಇತ್ಯಾದಿಗಳನ್ನೆಲ್ಲ ಬರೆದು, ಅದ್ರ ಜೊತೆಗೆ ನೋಟಿನ ಕಟ್ಟುಗಳನ್ನು, ಬಂಗಾರದ ಬೆಳ್ಳಿಯ ನಾಣ್ಯಗಳನ್ನೆಲ್ಲವನ್ನ ಇಟ್ಟು ಪೂಜೆ ಮಾಡುವಂತಹ ಕಾರ್ಯಕ್ರಮ. ಇನ್ನು ಮತ್ತೊಂದು ಇಲ್ಲಿ ವಿಚಿತ್ರ ಅನಿಸುವಂಥದ್ದಂದ್ರೆ, ನಿಜಕ್ಕೂ ನರಕ ಚತುರ್ದಶಿಯ ಮಾರನೇ ದಿನ ಅಮಾವಾಸ್ಯೆ ಶುರುವಾಗುತ್ತೆ. ಸಾಮಾನ್ಯವಾಗಿ ಹಿಂದೂ ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ಅನ್ನೋದು ಅಶುಭ ದಿನ ಅಂತ ಹೇಳ್ತಾರೆ. ಆದ್ರೆ ಪಂಡಿತರೆ, ನಿಜಕ್ಕೂ ದೀಪಾವಳಿಯ ಅಮಾವಾಸ್ಯೆ ಹೇಗೆ ಲಕ್ಷ್ಮೀ ಪೂಜಿಸುವಂತ ಪ್ರಶಸ್ತ ದಿನ ಆಗುತ್ತೆ ಅಂತ ನಿಜಕ್ಕೂ ಇಲ್ಲಿ? ಸಾಮಾನ್ಯವಾಗಿ ಇಲ್ಲಿ ನೋಡಿ, ನಾವು ಒಂದು ಇದನ್ನು ಹೇಳ್ತಾ ಬಂದಾಯಿತು. ಸ್ಟಾರ್ಟು ಭೂಮಿ ಪೂಜೆಯಿಂದ ಶುರುವಾಯಿತು, ನೀರಿನ ಪೂಜೆ ಆಯಿತು, ಅಗ್ನಿಯನ್ನು ಆ ದಿವಸ ಪೂಜೆ ಮಾಡ್ತೇವೆ. ಅಗ್ನಿಯಲ್ಲಿ ಶಕ್ತಿ ಇದೆ, ದುರ್ಗಿ ಅಂತ ಹೇಳ್ತೇವೆ. ಹೆಣ್ಣಿನ ಶಕ್ತಿಗೆ ಅಗ್ನಿ, ಪ್ರತಿಯೊಂದು ಹೆಣ್ಣಿನಲ್ಲೂ ಅಗ್ನಿ ಇದೆ. ಪ್ರತಿಯೊಂದು ಇವತ್ತು ನಾವು ಹೋಮ ಹವನ ಪೂಜೆ ಮಾಡೋದಾದರೆ ಅಗ್ನಿಯನ್ನು ಹೆಂಗಸರ ಹತ್ರ ತರ್ತೇವೆ.
ದೀಪವನ್ನು ಹಚ್ಚಿಸುವಾಗ ಸ್ತ್ರೀಯರ ಮೂಲಕವಾಗಿ ದೀಪ ಬೆಳಗಾಗಿ ಹಚ್ತೇವೆ. ಹಾಗಾಗಿ ದೀಪವನ್ನು ನಾವು ಎಲ್ಲೆಲ್ಲಿ ಬೆಳಗ್ತೇವೋ ಅಲ್ಲೆಲ್ಲ ಸ್ತ್ರೀ ಶಕ್ತಿ ಇದೆ ಅಂತ. ದೀಪಕ್ಕೆ ಯಾವಾಗಲೂ ಅಗ್ನಿಗೆ ದುರ್ಗಾ ಅಂತ ಹೇಳಿ ಕರೆದಿದ್ದಾರೆ. ಅಗ್ನಿ ದುರ್ಗಾ ಅಂತ ಇದೆ ಪಂಚದುರ್ಗದಲ್ಲಿ. ಹಾಗಾಗಿ ಇಲ್ಲಿ ಮೂರನೇದು ಪ್ರಕೃತಿಯಲ್ಲಿರುವಂತಹ ಪೃಥ್ವಿಯ ತೇಜಸ್ಸು ಬೆಳಕನ್ನು ಮೂಲಕವಾಗಿ ಅಗ್ನಿಯನ್ನು ತಯಾರು ಮಾಡುವಂಥದ್ದು. ಅಗ್ನಿ ಯಾರು? ಇಲ್ಲಿ ನಾವು ಅಗ್ನಿ ಕಾಳಿ ಅಂತ ಮೊದಲೇ ಪೂಜೆ ಮಾಡಾಗಿದೆ. ಯಾವಾಗ ನವರಾತ್ರಿ ಪಾಠ್ಯದಲ್ಲಿ ಮೊದಲನೇ ಪಾಠಿಗೆ ಕಾಳಿ ಅಂತ ಪೂಜೆ ಮಾಡಿದ್ದೇವೆ. ಆದ್ದರಿಂದ ಸರಸ್ವತಿ ಅಂತ ವಿದ್ಯಾದಶಮಿಯಲ್ಲಿ ಪೂಜೆ ಆಗಿರುತ್ತೆ. ಅದನ್ನು ಲಕ್ಷ್ಮಿ ಅನ್ನುವಂಥವಳು ಉಳ್ಕೊಂಡಿರ್ತಾಳೆ. ಆ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡಬೇಕು ಅಂತ ಆದರೆ ಈ ಆಶ್ವಿನ ಮಾಸ ಸಂಪೂರ್ಣವಾಗಿ ಎಲ್ಲ ದೇವಿಯ ಆರಾಧನೆಯ ದಿವಸ. ಆದ್ದರಿಂದ ಈ ದೇವಿಯ ಆರಾಧನೆ ಮಾಡುವಾಗ ಆ ಲಕ್ಷ್ಮೀ ಸ್ವರೂಪಳಾದವಳು ಯಾರು? ಅಗ್ನಿ. ಅಗ್ನಿಯಲ್ಲಿರುವಂಥ ದೇವಿಯನ್ನು ಆ ಒಂದು ಸ್ತ್ರೀ ಶಕ್ತಿಯನ್ನು ಆರಾಧನೆ ಮಾಡುವುದು ಲಕ್ಷ್ಮೀ ಪೂಜೆ ಎನ್ನುವಂಥ ಹೆಸರಿನಿಂದ ಮಾಡಿದ್ದಾರೆ. ಇದು ಇನ್ನೊಂದು ಇದರ ಹಿನ್ನೆಲೆ. ಇನ್ನೊಂದು ಮತ್ತೆ ಹೇಳ್ತೇವೆ ವೇದಗಳು. ಈಗ ನೀವಾಗಲೇ 14 ವೇದ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. 14 ಇದರ ಬಗ್ಗೆ ವಿದ್ಯೆ ಬಗ್ಗೆ ಈಗಾಗಲೇ ರಾಮಚಂದ್ರ ಭಟ್ರು ಅದರ ಬಗ್ಗೆ ಹೇಳಿದ್ರು. ಚತುರ್ದಶ ಅಂತ 6 ಶಾಸ್ತ್ರ, 4 ವೇದ, 4 ಉಪವೇದ ಅಂತಿದೆ. ಆಯುರ್ವೇದ, ಧನುರ್ವೇದ, ಗಂಧರ್ವೇದ ಅನ್ನುವಂಥದ್ದು ಮತ್ತೆ 4 ಇದೆ. 4 ವೇದ, 4 ಉಪವೇದ, 6 ಶಾಸ್ತ್ರ, ಅಲ್ಲಿಗೆ 14 ಆಗಿರುತ್ತೆ. ಅದರಲ್ಲಿ ನಮ್ಮ ವೇದದಲ್ಲಿ ಒಂದು ಮಂತ್ರಗಳು ಬರ್ತವೆ. ತಮ ಆಸೆ ತಪಸಾ ಗೂಢಮಗ್ರೆ ಪ್ರಕೇತಂ ಸಲಿಲಗಂ ಸರ್ವಮಾಯಿದಂ ತುಚ್ಛೇನ ಬಭಿಹಿತಂ ಯದಾಸೀತ ತಮಸಸ್ತನ್ಮಹಿನ ಜಾಯಿತೈಕಂ ಕಾಮಸ್ತದಗ್ರೇ ಸಮವರ್ತತಾದಿ. ಹೀಗೆ ವೇದಗಳಲ್ಲಿ ಹುಟ್ಟುಕೊಂಡಿದೆ. ಮೊದಲಿಗೆ ಕತ್ತಲಾಯಿತು, ಅಸತೋಮ ಸತೋಮ ಹೇಳಿದಾಗೆ. ಆ ಕತ್ತಲ ಆದಮೇಲೆ ಮೊದಲೆಲ್ಲವೂ ಕತ್ತಲಮಯವಾಗಿತ್ತು. ಆ ನಂತರ ಆ ಕತ್ತಲಿನಲ್ಲಿ ಏನಿತ್ತು? ಸಲಿಲಗು ಸರ್ವಮಾಯಿದಂ, ನೀರಿನಿಂದ ಪೂರ್ಣವಾಗಿತ್ತು. ಹಾಗಾಗಿ ಆ ನೀರು ಮತ್ತು ಇದು ಆದ ನಂತರ ಮುಂದೆ ಬೇಕಾದ್ದು ಬೆಳಕು. ಬೆಳಕಿನ ಸಂಕೇತವೇ ಅಗ್ನಿ. ಆದ್ದರಿಂದ ಎಲ್ಲ ಕಡೆಗೆ ದೀಪದ ಸಾಲು ಸಾಲು ಸರಮಾಲೆಗಳನ್ನು ಮಾಡ್ತಾರೆ. ದೀಪವೇ ಲಕ್ಷ್ಮಿ. ಹಾಗಾಗಿ ಇಲ್ಲಿ ಎಣ್ಣೆಯಲ್ಲಿ ಲಕ್ಷ್ಮಿ ಇದೆ, ದೀಪದಲ್ಲಿದೆ, ನೆನೆಯಲ್ಲಿದೆ. ಎಲ್ಲ ನೆನೆ ಎಣ್ಣೆಯನ್ನು ಕೂಡಿದಂಥ ಅಗ್ನಿಯಲ್ಲಿ ಇದೆ ದೇವತಾ ಶಕ್ತಿ. ಇನ್ನು ಕಾಲ್ಪನಿಕ ಮಾಡಿಕೊಂಡು ಎಣ್ಣೆ ಅಂದರೆ ಲಕ್ಷ್ಮಿ, ನೀರು ಅಂದರೆ ಗಂಗೆ, ಜಲ, ಹೀಗೆಲ್ಲ ಅವರ ಕಲ್ಪನೆ. ಆದರೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಾವು ನೋಡಬೇಕು ಆದರೆ ಸ್ತ್ರೀ ಶಕ್ತಿ ಇರುವಂತಹದ್ದು ಅಗ್ನಿಯಲ್ಲಿ. ಆದ್ದರಿಂದ ಅಗ್ನಿಯನ್ನು ಬೆಳಗೋದ್ರ ಮೂಲಕವಾಗಿ ಲಕ್ಷ್ಮೀ ಪೂಜೆ ಮಾಡ್ತೇವೆ. ಲಕ್ಷ್ಮೀ ಪೂಜೆ ಮಾಡಬೇಕಂದ್ರೆ ಬರೀ ಮೊದಲು ದುಡ್ಡಿಟ್ಟು ಪೂಜೆ ಮಾಡೋದಿಲ್ಲ. ಇನ್ನು ಆ ದುಡ್ಡಿಗೂ ಅಗ್ನಿ ಅಂತ ಹೇಳಿದ್ದೇವೆ. ಅದನ್ನು ನಾವು ಹೇಳಬೇಕು. ಸುವರ್ಣಸ್ಯ ಆಕರಜತ್ವಂ ಅಂತ ತರ್ಕಶಾಸ್ತ್ರದಲ್ಲಿ ಹೇಳ್ತಾನೆ. ಬಂಗಾರಕ್ಕೆ ಅಗ್ನಿಶಕ್ತಿಯನ್ನು ಹೇಳ್ತಾನೆ. ಹಾಗಾಗಿ ಆ ಬಂಗಾರದಲ್ಲಿ ಅಗ್ನಿ ಇದೆ ಅಂತ. ಅದರಿಂದ ಬಂಗಾರವನ್ನು ಪೂಜೆ ಮಾಡುವಾಗ ಅಗ್ನಿ ಸ್ವರೂಪ. ಹಾಗಾಗಿ ಅದು ನಮಗೆ ಪ್ರಾತ್ಯಕ್ಷಿಕವಾಗಿ ಬಂಗಾರದೊಳಗಿರುವಂಥ ಅಗ್ನಿ ಕಾಣದೇ ಇದ್ದರೂ ಬಂಗಾರ ನೋಡಲಿಕ್ಕೆ ಅದು ಶುದ್ಧವಾದ ಬಂಗಾರವ ಕಚ್ಚಾ ಬಂಗಾರವ ನೋಡಬೇಕು ಅಂತಾದರೂ ಒಂದು ಬೆಳಕಬೇಕು. ಖಂಡಿತ ಶಾಸ್ತ್ರಿಗಳ ನಿಜಕ್ಕೂ ಅಮಾವಾಸ್ಯೆ ಎಂದು ಲಕ್ಷ್ಮಿಯನ್ನು ಯಾಕೆ ಪೂಜಿಸಬೇಕು? ಅಮಾವಾಸ್ಯೆ ಯಾಕೆ ಬರುತ್ತೆ? ದೀಪಾವಳಿ ಹಬ್ಬದ ನಡುವೆ ಯಾಕೆ ಅಮಾವಾಸ್ಯೆ ಬರುತ್ತೆ ಅಂತ? ನಿಜ, ಆಗಲೇ ಹೇಳಿದೆ ನಾನು. ನರಕ ಚತುರ್ದಶಿ ಮರಣ ಆಯಿತು, ನರಕಾಸುರನ ಮರಣ ಆಯಿತು. ಆ ಸಂಭ್ರಮದಲ್ಲಿ ವರ್ತಕರೆಲ್ಲ ಹೊಸ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದರು. ಮತ್ತು ಅದರ ಸಂಕೇತವಾಗಿ ಲಕ್ಷ್ಮಿಯನ್ನು ಅವರು ಎಲ್ಲ ತಮ್ಮ ಏನು ಲೆಕ್ಕಚುವ ಪತ್ರಗಳನ್ನೆಲ್ಲ ಹೊಸದಾಗಿ ಬರೀಲಿಕ್ಕೆ ಶುರು ಮಾಡಿದ್ರು. ಮತ್ತು ಕಳೆದ ನರಕ ಅಂದರೆ ತಮಸ್ಸು, ಕತ್ತಲಲ್ಲಿದ್ದರು. ಹೊಸದಾಗಿ ಅಂದಿನಿಂದ ಅವತ್ತು ಮರ್ದನ ಆಯಿತು, ಅವತ್ತಿಗೆ ಸಂಭ್ರಮ ಆಯಿತು, ಮತ್ತು ಅವ್ರಿಗೆ ಬೆಳಕಾಯಿತು. ಅವತ್ತಿನಿಂದ ಏನೇನಾಗಿದೆ, ಮುಂದೆ ಏನಾಗಬೇಕು, ಯಾವ ರೀತಿ ನಾವು ಜೋಡಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಬಂದರು. ಮತ್ತು ತಿಲ ಅಂದರೆ ಲಕ್ಷ್ಮಿ ಸ್ವರೂಪವೂ ಕೂಡ. ದೀಪದಲ್ಲಿ ನೋಡು, ತೈಲ ಅನ್ನೋದು ತಿಲದಿಂದಲೇ ಬಂದದ್ದು. ಆ ತೈಲವನ್ನು ಹಚ್ಚುವಾಗಲೂ ಅದರಲ್ಲಿ ಎಣ್ಣೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ. ಮತ್ತು ಅವತ್ತು ಬೆಳಕು ಹಚ್ಚುತ್ತೀವಿ ನಾವು, ಪ್ರಣತೆಯನ್ನು ಹಚ್ಚುತ್ತೀವಿ. ಆ ಪ್ರಣತೆ ಮತ್ತು ಆ ನರಕ ತಮಸ್ಸು ಕಳೆದರ ಎರಡರ ಸಂಕೇತವಾಗಿ ಅವತ್ತು ಲಕ್ಷ್ಮಿ ಆರಾಧನೆಯನ್ನು ಮಾಡುವಂಥದ್ದು. ಅಮಾವಾಸ್ಯೆ ದಿವಸನೇ ಅಂತ ಏನಿಲ್ಲ. ಅವತ್ತು ಅದಕ್ಕೂ ಅಮಾವಾಸ್ಯೆ ಕತ್ತಲು, ನಾವು ಪಂಚಾಂಗದ ರೀತಿಯಲ್ಲಿ ಅಮಾವಾಸ್ಯೆ ಅನ್ನೋದು ನಿಷಿದ್ಧವಾದಂತಹ ದಿವಸ ಹಾಗೆಲ್ಲ ಅದಿಲ್ಲ. ಮುಖ್ಯ ಕಾರಣ ಸಾಮಾನ್ಯವಾಗಿ ಅಂದ್ರೆ ಅಮಾವಾಸ್ಯೆ ಅಂದ್ರೆ ಅಶುಭ ದಿನ ಅಂತಾರೆ. ಆದ್ರೆ ದೀಪಾವಳಿ ಅಮಾವಾಸ್ಯೆ ಆ ದಿನ ಯಾವುದು ಕೂಡ ಯಾವುದನ್ನು ನೋಡದೆ ನಾವು ಶುಭ ಕಾರ್ಯ ಆರಂಭಿಸಬಹುದು. ಶುಕ್ಲ ಪಕ್ಷದ ಸಿದ್ಧತೆ ಶರತ್ ಕಾಲದಲ್ಲೇ ಅಮಾವಾಸ್ಯೆ ಅಶುಭ ದಿವಸ ಅಲ್ಲ. ಅಮಾವಾಸ್ಯೆ ಪೂರ್ಣ ತಿಥಿ, ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಪೂರ್ಣ ತಿಥಿಗಳು, ಅಶುಭ ದಿವಸ ಅಲ್ಲ. ಕೆಲವೇ ಕಾರ್ಯ, ಮಂಗಲ ಕಾರ್ಯಗಳಿಗೆ, ಕೆಲವು ಕಾರ್ಯಗಳಿಗೆ. ಇನ್ನು ಈ ಎಳ್ಳಿನ ವಿಚಾರದಲ್ಲಿ ಉಪನಿಷತ್ನಲ್ಲಿ ಒಂದು ಬರ್ತದೆ. ತಿಲ ಕೃಷ್ಣ, ತಿಲ ಶ್ವೇತ, ತಿಲ ಸೌಮ್ಯಾವಶಾನುಗ. ಈ ಕಪ್ಪು ಎಳ್ಳು, ಕಪ್ಪು ಬೆಳ್ಳಿ ಇದೆ. ಕತ್ತಲು ಬೆಳಕು ಎರಡೂ, ಎಳ್ಳಿಗೆ ಎರಡೂ ಮುಖವೂ ಇದೆ. ಹಾಗಾಗಿ ಕತ್ತಲಿನಿಂದ ಬೆಳಕಿನ ಕಡೆ ಬರಬೇಕು ಆದರೂ ಎಳ್ಳಬೇಕು, ಬೆಳಕಿನಿಂದ ಕತ್ತಲೆ ಆದರೂ ಎಳ್ಳೇಬೇಕು. ಏನಾದರೂ ಅಪರ ಮಾಡಬೇಕು ಅಂತ ಎಳ್ಳೇಬೇಕು. ನೆಲ ತಿಲ ಜಲಗಳಿದ್ದರೆ ಮಾತ್ರ ಅಲ್ಲಿ ಅಪರ ಕಾರ್ಯಗಳಾಗತ್ತೆ. ಹಾಗೆ ಸರಿಯಾದ ಶುದ್ಧ ತಿಲಗಳು ಇದ್ದರೆ, ತೈಲಗಳು ಇದ್ದರೆ ಆ ಕತ್ತಲಿನಿಂದ ಬೆಳಕನ್ನು ಮಾಡಲಿಕ್ಕಾಗತ್ತೆ. ಹಾಗಾಗಿ ತಿಲವು ಬಹಳ ಈ ಒಂದು ಸಂದರ್ಭದಲ್ಲಿ ಸ್ವಾರಸ್ಯ, ಅರ್ಥಪೂರ್ಣ
ಅರ್ಥಪೂರ್ಣವಾದ ಒಂದು ವಿಶೇಷತೆಯನ್ನು ಹೊಂದದು ತಿಲ ತೈಲ. ಹಾಗಾಗಿ ಭಾಳಷ್ಟು ಜನರಿಗೆ ಇವತ್ತು ಈ ಜ್ಯೋತಿಷಿಗಳು ಭಾಳಷ್ಟು ಜನ ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ಮಧ್ಯೆಯಲ್ಲಿ ಹೇಳಿ ಮನೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬಾರ್ದು, ಶನಿ ಬಂದು ಒಳಕೊಡ್ತಾನೆ. ನಾನು ಎಷ್ಟೋ ಜನರಿಗೆ ಹೇಳ್ತೇನೆ ಉದ್ನ ಕಾಳು ತಂದಿಡಬಾರ್ದು, ರಾಹು ಬಂದು ಒಳಕೊಡ್ತಾನೆ ಅಂತ. ಹಾಗೆ ಆದ್ದರಿಂದ ತಿಲ ಎಣ್ಣೆ ಮನೆಯಲ್ಲಿ ಹಚ್ಚಬೇಕು. ತಿಲದ ತೈಲ ಅಂದರೆ ಭಾಳ ಶ್ರೇಷ್ಠ, ಎಲ್ಲದಕ್ಕೂ ಬೇಕು. ತಿಲ ಅನ್ನೋದು ತಿಲ ಪುನಂತು ಮೇ ಪಾಪಂ ಯತ್ನಿ. ಪ್ರಪಂಚಕ್ಕೆ ತೈಲ ಅಂದರೆ ತಿಲದಿಂದ. ಇನ್ನು ಮತ್ತೊಂದು ಲಕ್ಷ್ಮಿ ಅಂದ್ರೆ ಬಹಳ ಚಂಚಲೆ, ಒಂದು ಕಡೆ ನಿಲ್ಲೋದಿಲ್ಲ ಅಂತ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಇದು ಪ್ರಶಸ್ತ ದಿನ ಅಂತನ. ಆದ್ರೆ ಹೇಳ್ತಾರೆ ಏಕಾ ಭಾರ್ಯ ಬಹುಪತಿಯುತ ಚಂಚಲ ಚ ದ್ವಿತೀಯ ಅಂತ ಹೇಳಿ ವಿಷ್ಣುವಿನ ವರ್ಷಾರಂಭದ ಪ್ರಶ್ನೆ ಇಲ್ಲಿದೆ ಅಂತ ಮುಖ್ಯ ನನಗೆ ಅನಿಸೋದು. ಉತ್ತರ ಭಾರತಗಳಲ್ಲೆಲ್ಲ ಇವತ್ತಿಗೂ ಕೂಡ ಇವತ್ತಿನಿಂದಲೇ ವರ್ಷಾರಂಭ. ಹೌದು. ಈ ನಮ್ಮ ವರ್ಷಗಳ ಲೆಕ್ಕ ಈಗ ಚೈತ್ರದಿಂದ ಪ್ರಾರಂಭವಾಗ್ತಾ ಇದೆ. ಒಂದು ಕಾಲಕ್ಕೆ ಮಳೆಗಾಲದ ವರ್ಷಾ ಋತುವಿನಿಂದಲೂ ಶುರುವಾಗ್ತಿತ್ತು. ಇನ್ನೊಂದು ಕಾಲಕ್ಕೆ ಶರತ್ ಕಾಲ, ಇದೇ ನವರಾತ್ರಿ ಬಹುದು ಕಾರ್ತಿಕ ಮಾಸದಿಂದ, ಕಾರ್ತಿಕ ಶುದ್ಧ ಪಾಡ್ಯದಿಂದ ವರ್ಷ ಶುರುವಾಗ್ತದೆ. ಮಾರ್ಗಶೀರ್ಷ ಮಾಸದಿಂದ ಆಮೇಲೆ ಮಾರ್ಗಶೀರ್ಷ ಮಾಸದಲ್ಲೂ ಇದೆ. ಹಾಗಾಗಿ ಇವತ್ತು ನಮ್ಮ ಸಂವತ್ಸರ ಎನ್ನುವ ಅರ್ಥದಲ್ಲಿ ಶರತ್ ಶಬ್ದವನ್ನು, ವರ್ಷಾ ಶಬ್ದವನ್ನು ಕೂಡ ನಾವು ಬಳಸ್ತೀವಿ. ವರ್ಷ ಅಂತ ಹೇಳ್ತೀವಿ, ಶರತ್ ಅಂತ ಹೇಳಿ ಅದು ವೇದಕಾಲದಲ್ಲೇ ಬರ್ತದೆ. ನೀವೇಮ ಶರದ ಶತಂ ಇತ್ಯಾದಿಯಾಗಿ. ಹೀಗಾಗಿ ಈ ವ್ಯಾಪಾರಿಗಳು ವೈಶ್ಯರಿಗೆ ಅತ್ಯಂತ ಮುಖ್ಯವಾಗಿ ಕಾರ್ತಿಕ ಈ ಭಾಗದಿಂದ ಶುರುವಾಗೋದ್ರಿಂದ ಅದರ ಹಿಂದಿನ ದಿವಸ ಅವರ ಲೆಕ್ಕವನ್ನೆಲ್ಲ ಪೂರೈಸಿ ಹಳೆ ಲೆಕ್ಕವನ್ನೆಲ್ಲ ಕತ್ತಲಿಗೆ ತಳ್ಳಿ ಹೊಸ ಲೆಕ್ಕದ ಬೆಳಕಿನಲ್ಲಿ ಮುಂದಕ್ಕೆ ಹೋಗುವಂತಹ ಸಿದ್ಧತೆಯ ದಿವಸ. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮಲ್ಲಿ ಲಕ್ಷ್ಮಿ ಇದ್ದಾಳಲ್ಲ, ಸಾಮಾನ್ಯ ನಮ್ಮ ಭಾರತ ದೇಶದಲ್ಲಿ ನಾವು ಆ ಲಕ್ಷ್ಮೀ ಸಂಪತ್ತು ಎನ್ನುವುದನ್ನು ದ್ರವ್ಯಾತ್ಮಕವಾಗಿ ಕಾಣುವಾಗ ಬಂಗಾರವೇ. ಈಗೀಗ ನಮಗೆ ಬೇರೆ ಬೇರೆ ನಿಕ್ಕಲು ತವರದ್ದು ಎಲ್ಲ ನಾಣ್ಯಗಳು ಬಂದಿದ್ದರೂ ಭಾರತ ದೇಶಕ್ಕೆ ಏನಿತ್ತು? ಚಿನ್ನವೇ, ಸುವರ್ಣವೇ ನಾಣ್ಯ, ಸುವರ್ಣವೇ ವಿನಿಮಯಕ್ಕೆ ಅತ್ಯಂತ ಪ್ರಧಾನವಾಗಿ ಬಂದಂತಹ ವಸ್ತು. ಆ ಸುವರ್ಣ ಎನ್ನುವುದು ಕೂಡ ತೇಜಸ್ಸಿನ ಅಂಶವೇ. ಹೇಗೆ ದೀಪವೋ ಹಾಗೆ ಚಿನ್ನ. ಚಿನ್ನವನ್ನು ತೇಜಸ್ ಪದಾರ್ಥ ಎಂದೇನೆ ನಮ್ಮ ತರ್ಕಶಾಸ್ತ್ರವರು ಹೇಳ್ತಾರೆ. ಏನು ಅತ್ಯಂತ ಆನಲ ಸಂಯೋಗೇಪಿ ಅನುಚ್ಛಿದ್ಯಮಾನ ದ್ರವ್ಯತ್ವಾತ್. ಆ ಚಿನ್ನ ಎನ್ನುವುದು ಇದೆಯಲ್ಲ, ಎಷ್ಟೇ ಬೆಂಕಿಗೆ ಹಾಕಿದ್ರೂ ಅದು ಉಳಿದ್ರಾಗೆ ಭಸ್ಮ ಆಗೋದಿಲ್ಲ, ಸುಟ್ಟು ಹೋಗೋದಿಲ್ಲ. ಹಾಗಾಗಿ ಚಿನ್ನವೂ ಕೂಡ ತೇಜೋದ್ರವ್ಯ ಅಂಥೇಳಿ ನಮ್ಮ ಭಾರತೀಯವಾದ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ನಡೆಸ್ತದೆ. ಹಾಗಾಗಿ ದೀಪ, ಈ ಚಿನ್ನದ ಪೂಜೆ, ದೀಪದ ಪೂಜೆ ಇದೆಲ್ಲವೂ ಸೇರಿ ಅದರ ಮೂಲಕವಾಗಿಯೇ ಇದು ಅಮಾವಾಸ್ಯೆಯ ಕತ್ತಲೆಯನ್ನು ಓಡಿಸುವ ಪ್ರಯತ್ನ. ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡಿದೆ. ನಮಗೆ ಈ ಲೋಕಕ್ಕೆ ಈ ಪ್ರೇಯಸ್ಸು ಬೇಕು, ಪರಲೋಕಕ್ಕೆ ಶ್ರೇಯಸ್ಸು ಬೇಕು. ದೀಪದ ಮೂಲಕವಾಗಿ ಶ್ರೇಯಸ್ಸನ್ನು ಪಡೆದುಕೊಳ್ಳುವ ನಾವು ಈ ಲಕ್ಷ್ಮೀ ರೂಪದ ದೀಪದ ಮೂಲಕವಾಗಿ ಜೀವನದ ಪ್ರೇಯಸ್ಸನ್ನು ಪಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡೋದು. ಹಾಗಾಗಿ ಅಮಾವಾಸ್ಯೆ ಎನ್ನುವುದು ಅವತ್ತಿನ ದಿವಸ ಅಮಂಗಲಕರ ಆಗೋದಿಲ್ಲ. ಮತ್ತು ಲಕ್ಷ್ಮಿ ಅಂದರೆ ಅರ್ಥ ಏನು ಅಂದರೆ ಲಕ್ಷ್ಯತಿ ಸರ್ವಂ ಸದಾ ಇತಿ ಲಕ್ಷ್ಮಿ ಅಂತ. ಆಕೆ ಚಂಚಲೆ ಅಂತಲ್ಲ, ಆಕೆ ಎಲ್ಲರನ್ನೂ ನೋಡ್ತಾಳೆ ಅನ್ನುವ ಅರ್ಥವೇ ಲಕ್ಷ್ಮಿ ಅನ್ನುವುದು. ಹಾಗಾಗಿ ಎಲ್ಲರ ಬಳಿಗೂ ಇರ್ತಾಳೆ, ಎಲ್ಲರ ಬಳಿಗೂ ಹೋಗ್ತಾಳೆ ಅನ್ನುವಂಥದ್ದು ಲಕ್ಷ್ಮಿಯ ಸಂಖ್ಯೆ. ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಏಕಾಕ್ಷರಿ ನಿಘಂಟಿನಿಂದ ಇವರೆಲ್ಲ ತಿಳಿದಾಗ ಚಕಾರವನ್ನು ಪರಮಾತ್ಮನಿಗೆ ಹೇಳ್ತಾರೆ. ಚಂ ಚಲತಿ ಪರಮಾತ್ಮನ ಕಡೆ ಹೋಗುತ್ತದೆ. ಲಕ್ಷ್ಮಿ ಇರೋದು ಎಲ್ಲಿ? ಮಹಾವಿಷ್ಣುವಿನಲ್ಲಿ. ಚಂ ಚಲತಿ, ಅದಕ್ಕಾಗಿ ಚಂಚಲೆ. ಚಂಚಲೆ ಅಂದ್ರೆ ಓಡಾಡ್ತಾಳೆ ಅಂತ ಅರ್ಥ ಅಲ್ಲ. ಅದಕ್ಕೆ ಒಬ್ಬರು ದಾಸರೊಬ್ಬರು ಹೇಳಿದ್ದಾರೆ ಹಿಂದೆ, ಏನಂದ್ರೆ ಲಕ್ಷ್ಮಿ ಯಾವಾಗೂ ತಿರುಗುತ್ತಾನೆ ಇರ್ತಾಳೆ. ಯಾಕೆ ಅಂತ ಕೇಳಿದ್ರೆ, ಸಾಗರದಿ ಮಂದರವು ಭೋರಿಡುತ್ತ ತಿರುಗುವಾಗ ಜನಿಸಿದಳೋ. ಲಕ್ಷ್ಮಿ ಹುಟ್ಟದ್ದಲ್ಲಿ ಅಂದರೆ ಮಂದರ ಪರ್ವತವನ್ನು ಆಚೆ ಈಚೆ ಹಾಕಿ ಮಗ ಸಮುದ್ರ ಕಡೆಯುತ್ತಾ ಇರುವಾಗ ಲಕ್ಷ್ಮಿ ಹುಟ್ಟು ಬಂದ್ಲಂತೆ. ಹಂಗಾಗಿ ಹುಟ್ಟುವಾಗನಿಂದಲೂ ಅವಳಿಗೆ ಆಚೆ ತಿರುಗೋದೇ ಅಭ್ಯಾಸ. ಸುಟ್ಟರು ಹೋಗೋದಿಲ್ಲ. ಹಾಗೆ ಲಕ್ಷ್ಮಿಗೆ ತಿರುಗೋದೇ ಅಭ್ಯಾಸ, ಒಂದೇ ಕಡೆ ನಿಲ್ಲೋ ಅಭ್ಯಾಸ ಇಲ್ಲ ಅಷ್ಟೇ. ಈ ರೀತಿಯಾಗಿ ಸುಮ್ಮನೆ ಒಂದು ಹೇಳ್ಕೊಳ್ಬಹುದು ಅಷ್ಟೇ ಹೊರತು. ನೀವೇನು ಹೇಳ್ತೀರಾ ರಂತ್ ಶರ್ಮಾ ಅವರೇ? ಅದು ಕವಿಗಳು ಒಂದೊಂದು ರೀತಿ ವರ್ಣನೆ ಮಾಡ್ತಾರೆ. ಚಂಚಲೆ ಅಂದರೆ ಅದು ಸಾಮಾನ್ಯ ಈ ದುರ್ವೃತ್ತರಿಗೆ, ಕೆಟ್ಟ ದುರಭ್ಯಾಸವುಳ್ಳವರಿಗಾಗಿ ಹೇಳಿದ್ದು. ನೋಡಪ್ಪ, ಲಕ್ಷ್ಮಿ ಯಾರ ಹತ್ರ ಸ್ಥಿರವಾಗಿರೋದಿಲ್ಲ. ಯಾವಾಗ ನಿನಗೆ ಸಂಪತ್ತಿದೆಯೋ ಆಗ ಒಳ್ಳೆ ರೀತಿಯಿಂದ ನಡ್ಕೋ, ಇವತ್ತಿದ್ದದ್ದು ನಾಳೆ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಲಕ್ಷ್ಮಿ ತಲೆ ಮೇಲೆ ಒಂದು ಗೂಬೆ ಕೂರಿಸಿದ್ದೇ ವಿನಃ ಅದು ಲಕ್ಷ್ಮಿ ಚಂಚಲೆ ಅಂತಲ್ಲ, ನಮ್ಮ ಬುದ್ಧಿ ಚಂಚಲವಾಗಿರ್ತದೆ. ಇನ್ನೇನು ಅಂದರೆ ಇವರು ಹೇಳಿದಾಗೆ
ಉತ್ತರ ಭಾರತದಲ್ಲಿ ಇದು ಹೊಸದಾಗಿ ಲೆಕ್ಕ ಬರೆದು ವ್ಯಾಪಾರವನ್ನು ಹೊಸದಾಗಿ ಶುರು ಮಾಡ್ತಾರೆ. ಹೌದು, ಆ ಕಡೆ ಉತ್ತರ ಕಡೆ ಪಂಚಾಂಗದಲ್ಲಿ ಈ ಚತುರ್ದಶಿ ದಿನ ವಹಿ ಪೂಜನಂ ಅಂತ ಬರೆದಿರ್ತಾರೆ. ವಹಿ ಪೂಜನಂ ಅಂದರೆ ಲೆಕ್ಕಪತ್ರ ಬರೆಯೋ ಪುಸ್ತಕ ಇದೆಯಲ್ಲ, ಆ ಪುಸ್ತಕವನ್ನಿಟ್ಟು ಪೂಜೆ ಮಾಡ್ತಾರೆ. ಅದೊಂದು ಪದ್ಧತಿಯವರಲ್ಲುಂಟು. ಹೀಗಾಗಿ ಅದು ಲಕ್ಷ್ಮಿ ಹಾಗೆ ವಹಿವಾಟು ಅಂತ ಹೇಳ್ತಾರೆ. ಅದೇ ವಹಿ ಅಂದರೆ ಲೆಕ್ಕದ ಪುಸ್ತಕ. ಎಲ್ಲಿ ಯಾವುದರಿಂದ ನಮಗೆ ಸಂಪತ್ತು ಸಿಗುತ್ತದೋ ಅದೆಲ್ಲ ಲಕ್ಷ್ಮಿಯೇ. ಬರೀ ಲಕ್ಷ್ಮಿ ಅಂದರೆ ಧನ ಮಾತ್ರ ಅಲ್ಲ, ಯಾವುದರಿಂದ ಧನ ಬರುತ್ತೋ ಅದು ಲಕ್ಷ್ಮಿ. ಹಾಗೆ ಕೃಷಿಕನಿಗೆ ತನ್ನ ಕೃಷಿಯ ಉಪಕರಣಗಳೂ ಲಕ್ಷ್ಮಿಯೇ. ಹೀಗಾಗಿ ನಾನು ಹೇಳಿದ ಕೆಲವು ಪ್ರದೇಶದಲ್ಲಿ ದೀಪಾವಳಿಯ ದಿವಸ ಆ ಕೃಷಿಯ ಉಪಕರಣಗಳನ್ನು ಪೂಜೆ ಮಾಡುವ ಒಂದು ಪದ್ಧತಿಯೂ ಉಂಟು. ಇದನ್ನೆಲ್ಲ ನಾವು ಹೀಗೆ ಅದು ಸಾಂಸ್ಕೃತಿಕವಾಗಿ ಒಂದು ಸಾಮಾಜಿಕವಾಗಿ ನಮ್ಮ ಜೀವನವನ್ನು ಹೊಸದಾಗಿ ರೂಪಿಸುವಂಥ ಒಂದು ಪ್ರಸಂಗ ಇದು. ಶರತ್ಕಾಲ ಹೇಗೆ ಪ್ರಕೃತಿಗೆ ಒಂದು ಹೊಸತನ ಕೊಡ್ತದೋ ಹಾಗೆ ನಮ್ಮ ಜೀವನಕ್ಕೂ ಹೊಸತನ ಕೊಡಲಿ ಅನ್ನುವ ದೃಷ್ಟಿಯಿಂದ ನಾವು ಆಚರಿಸುವಂಥ ಒಂದು ದೊಡ್ಡ ಹಬ್ಬ. ನಿಜವಾಗಿ ಇದು ದೊಡ್ಡ ಹಬ್ಬ. ಇನ್ನೂ ಒಂದು ವಿಶೇಷತೆ ಇಲ್ಲಿ ಅಂದರೆ, ಆಗ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ಚಾತುರ್ವರ್ಣದವರಿಗೆ ಒಂದೊಂದು ಹಬ್ಬ ವಿಶೇಷ ಅಂತ. ವೇದ ಕಾಲದಲ್ಲಿ ಏನು ಹೇಳ್ತಂತನು, ವಸಂತೋ ವೈ ಬ್ರಾಹ್ಮಣ ಸ್ಯರ್ತು ಅಂತ ಹೇಳಿದ್ರು. ವಸಂತ ಮಾಸ ಅಲ್ಲ, ಬ್ರಾಹ್ಮಣರಲ್ಲಿ ಋತು ಅಂತ ಹೇಳಿದ್ರು. ಗ್ರೀಷ್ಮೇ ರಾಜನ್ಯ ಆದಧೀತ, ಗ್ರೀಷ್ಮೋ ವೈ ರಾಜನ್ಯ. ಹಾಗೆ ಶರದಿ ವೈಶ್ಯ ಆದಧೀತ, ಶರದ್ವೈ ವೈಶ್ಯ ಸ್ಯರ್ತು ಸ್ವ ಏವೈನ ಮೃತ ಮಾದಾಯ ಪಶುಮಾನ್ ಭವತಿ. ಸಂಪತ್ತು, ಪಶು ಅಂದರೆ ಸಂಪತ್ತು. ಇಲ್ಲಿ ಸಂಪತ್ತಿನ ಇದು ಈ ವೈಶ್ಯರುಗಳೆಲ್ಲವರು ಸಂಪತ್ತಿನ ಸಮೃದ್ಧರಾದಂಥವರು ಈ ಪೂಜೆ ಮಾಡಿ. ಇದು ಕೃತಯುಗದಲ್ಲಿ ಬಂತು ಈ ವಿಚಾರಗಳು. ಹೇಗೆ ಅಂತಂದರೆ, ಕೃತಯುಗದಲ್ಲಿ ಮಾರ್ಗಶೀರ್ಷ ಮಾಸ ಪ್ರಾರಂಭ ಆಗುತ್ತೆ. ಕಾರ್ತಿಕ ಮಾಸದ ಕೊನೆಗೆ ಮುಗಿದೋಗುತ್ತೆ. ಶರದೃತು ಮುಗಿದ ಮಾರ್ಗಶೀರ ಆದ್ಕೂಡಲೇ ಅಲ್ಲಿ ನಮ್ಮಲ್ಲಿ ನೋಡಿ ನಾಮಕರಣವನ್ನು ನಾವು ಮಾಡುವಾಗ ಲಕ್ಷ್ಮೀ, ಶ್ರೀ, ಕಮಲ, ಭದ್ರಾ, ಸೀತಾ, ಸತ್ಯ ಬಿಡುತ್ತೆ. ಮಾಸ ನಾಮಕರಣವನ್ನು ಮಾಡುವಾಗ ಹೆಣ್ಣು ಮಕ್ಕಳು ಹುಟ್ಟರೆ ಮಾರ್ಗಶೀರ ಮಾಸದಲ್ಲಿ ಹುಟ್ಟಿದ್ಕೊಳ್ಳೆ ಮೊದಲಿಗೆ ಮಾಸದಲ್ಲಿ ಲಕ್ಷ್ಮೀ ಅಂತ ಹೇಳಿದ್ರು. ಹಾಗೆ ಲಕ್ಷ್ಮಿ ಪ್ರಾರಂಭ ಮಾಡೋದು ಅಂದರೆ ಈ ಶರದ್ ಮಾಸ ಪೂರ್ಣ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ದಿವಸ ಅಂತ. ಕಾರ್ತಿಕವೂ ಹೊಸು. ಅದರಲ್ಲಿ ಆ ಅಗ್ನಿಗೆ ನಾವು ಪೂಜೆ ಮಾಡುವಂಥ ಒಂದು ಉಂಟಲ್ಲ, ಇಲ್ಲಿ ಅಗ್ನಿ ಆಗ ನಾನೊಂದು ಹೇಳಿದೆ, ಉದಾಹರಣೆ ಕೊಟ್ಟೆ. ಇಲ್ಲಿ ಇನ್ನು ಮುಂದೂ ನಾವು ನೋಡ್ತಾ ಹೋದರೆ ವೇದ ಕಾಲಗಳೆಲ್ಲ ಅಗ್ನಿಗೆ ಲಕ್ಷ್ಮಿ ಅಂತ ಕರೆದಿದ್ರು. ಹಾಗಾಗಿ ಕೃತ್ತಿಕಾ ಸ್ವಗ್ನಿಮಾದಧೀತ ಏತದ್ವಾ ಅಗ್ನಿಯ ನಕ್ಷತ್ರಂ ಯತ್ ಕೃತ್ತಿಕಾ. ಹೀಗೆ ಕೃತ್ತಿಕಾ ನಕ್ಷತ್ರಕ್ಕೆ ಅಗ್ನಿಯನ್ನು ಬಣ್ಣಿಸ್ಕೊಂಡು ಹೇಳಿದ್ರು. ಕೃತ್ತಿಕಾ ಸಂಬಂಧಿಯಾದಂಥ ಕಾರ್ತಿಕ ಮಾಸದಲ್ಲಿ ಅಗ್ನಿಯನ್ನು ಲಕ್ಷ್ಮೀ ಮಾಸ ಅಂತ ಇಡೀ ಮಾಸ ದೀಪವನ್ನು ಆರಾಧನೆ ಮೂಲಕವಾಗಿ ಮಾಡಿದ್ರು. ಹಾಗಾಗಿ ನಾವು ಇಲ್ಲಿ ಎರಡೂ ಹಿನ್ನೆಲೆಯನ್ನು ನೋಡಬೇಕು, ಒಂದು ಶಾಸ್ತ್ರೀಯ, ಒಂದು ಸಂಪ್ರದಾಯ. ಹಾಗಾಗಿ ನಮಗೆ ಎರಡು ಕಣ್ಣುವ ಇವತ್ತೇನಾಗಿದೆ ಅಂದರೆ ಸಂಪ್ರದಾಯಕ್ಕೆ ಬೆಲೆ ಹೆಚ್ಚೋಗಿದೆ. ಈಗ ಅದನ್ನು ಸಂಪು ತೆಗೆದುಬಿಟ್ಟಿದ್ದಾರೆ. ಈಗ ಸಂಪಿಲ್ಲ ಎಲ್ಲ ಕಡೆಗೆ, ರಸ್ತೆಯಲ್ಲಿ ಮಾತ್ರ ಇದೆ ಸಂಪು ಪ್ರಧಾನ. ಈಗ ಏನಾಗಿದೆ ಅಂದರೆ ಇನ್ನು ಮುಂದೆ ಎರಡನ್ನೂ ನಾವು ಬೇಕು. ನಮಗೆ ರೈಲಿಗೆ ಎರಡು ಹಳಿ ಇದ್ದಂಗೆ, ಒಂದು ಶಾಸ್ತ್ರ ಮುಖ, ಒಂದು ವ್ಯವಹಾರ ಮುಖ. ಆ ಎರಡೂ ವ್ಯವಹಾರ ಮುಖದಲ್ಲಿ ಮಾಧ್ಯಮಗಳು ಈ ರೀತಿ ಚಿಂತನೆ ಮಾಡಿದ್ರೆ ಇವತ್ತು ಭಾಳಷ್ಟು ಹೊರಟೋಗಿದೆ. ಒಂದು ನದಿಗೆ ಎರಡು ದಡ ಇರ್ತದೆ. ಈ ಸಂಪ್ರದಾಯಗಳೆಲ್ಲ ಏನು ಹೇಳಿದ್ದಾರೆ ಅಂದರೆ, ನದಿಯ ಆಚೆ ದಡದವ್ರ ಸಂಪ್ರದಾಯ ಬೇರೆ, ಈಚೆ ನಡಿ. ಈ ನರ್ಮದಾ ದಡಿಗೆ ಹೋದರೆ ಆ ನದಿಯ ಆಚೆ ಕಡೆ ಸಂಪ್ರದಾಯ ಬೇರೆ, ಈಚೆ ಕಡೆ ಸಂಪ್ರದಾಯ ಬೇರೆ. ಶಾಸ್ತ್ರ ಎರಡು ಕಡೆಗೂ ಬೇರೆ ಅಲ್ಲ. ಯಾಕೆಂದರೆ ಈ ನದಿ ದಾಟ್ಲಿಕ್ಕೆ ಅವರಿಗೆ ಆಗದೇ ಇದ್ದಾಗ ಅವ್ರು ಆ ಕಡೆಗೆ ಅವ್ರಿಗೆ ಸಂಪ್ರದಾಯ ಮಾಡಿದ್ರು, ಈ ಕಡೆಗೆ. ಇವತ್ತೇನಾಗಿದೆ ಅಂತಂದರೆ ಹೆಲಿಕಾಪ್ಟರ್ ಕಾಲದಲ್ಲಿ ಅಲ್ಲಿ ಇಲ್ಲಿ ಬಂದುಬಿಟ್ಟಿದೆ, ಇಲ್ಲಿ ಅಲ್ಲಿ ಹೋಗಿದೆ. ಆದರೆ ನಾವು ಯಾವುದು ಅಗತ್ಯವಾಗಿ ಬೇಕೋ ಅದು ಆಚರಣೆ ಮಾಡ್ತಾ ಇಲ್ಲ, ಯಾವುದು ಅನಗತ್ಯವೋ ಅದನ್ನು ಮಾತಾಡ್ತಾ ಇದ್ದೀವಿ. ಹೀಗೆ ಇಂಥ ಚಿಂತನೆ ವಿದ್ವಾಂಸರ ಮೂಲಕವಾಗಿ ಆದಾಗ ಜನಮನಕ್ಕೆ ನಿಜವಾದ ನಿಖರವಾದ ನಿತ್ಯವೂ ಆಚರಣೆ ಮಾಡಬೇಕಾದ ಪರಿಶುದ್ಧವಾದ ವಿಚಾರಗಳು ಖಂಡಿತವಾಗಿಯೂ ಖಂಡಿತ. ಇನ್ನು ದೀಪಾವಳಿಯ 4ನೇ ದಿನ ಬಲಿಪಾಡ್ಯಮಿ ಅಂತ ಹೇಳ್ತಾರೆ. ಬಲಿಪಾಡ್ಯಮಿದೊಂದಿಗೆ ಕಾರ್ತಿಕ ಮಾಸದ ಆರಂಭ ಅಂತ. ಬಲಿಯ ಕಥೆ ಕೂಡ ಬಹಳಷ್ಟು ಸ್ವಾರಸ್ಯಕರ. ಏನದು ಅಂತ? ಬಲಿಚಕ್ರವರ್ತಿಯ ಕಥೆ ಬಹಳ ವಿಶಾಲವಾದ ಕಥೆ. ನಮಗೆಲ್ಲರಿಗೂ ಪ್ರಹ್ಲಾದ ಮಹಾರಾಜ ಗೊತ್ತೇ ಇದೆ. ಆ ಪ್ರಹ್ಲಾದ ಮಹಾಭಕ್ತ, ನರಸಿಂಹ ಅವತಾರಕ್ಕೆ ಕಾರಣನಾದಂಥ ಮಹಾಭಕ್ತ. ಆತನಿಗೆ ಒಬ್ಬ ಮಗ ಇದ್ದ, ವಿರೋಚನ ಅಂತ ಆತನ ಹೆಸರು. ಆ ವಿರೋಚನ ಅಷ್ಟೇನು ಪ್ರಭಾವಶಾಲಿಯಾದಂಥ ರಾಜನಾಗಿರಲಿಲ್ಲ. ಆ ವಿರೋಚನಿಗೆ ಒಬ್ಬ ಮಗ ಇದ್ದ, ವೈರೋಚನಿ ಅಂತ ಆತನ ಹೆಸರು. ಆ ವೈರೋಚನಿ ಮಹಾಬಲಿಷ್ಠನಾಗಿದ್ದ, ಮಹಾಪರಾಕ್ರಮಶಾಲಿಯಾಗಿದ್ದ ಮತ್ತು ಧರ್ಮಿಷ್ಠನಾಗಿದ್ದ. ಯಜ್ಞ ಯಾಗಾದಿಗಳನ್ನು ಆತ ನೆರವೇರಿಸ್ತಾ ಇದ್ದ. ಎಷ್ಟೇ ಆಗಲಿ ತಾತ ಮಹಾಭಕ್ತ. ಹಾಗಾಗಿ ಆತನ ಪ್ರಭಾವ ಆ ವೈರೋಚನಿಗೆ ಜಾಸ್ತಿನೇ ಇತ್ತು. ಅದರ ಮುಖವಾಗಿ ಆತ ಎಲ್ಲ ತನ್ನ ಸಾಮ್ರಾಜ್ಯನ ವಿಸ್ತಾರ ಮಾಡ್ತಾ ಹೋದ. ಕೊನೆಗೆ ಸ್ವರ್ಗಕ್ಕೂ ಕಾಲಿಟ್ಟ ಆತ. ಕಾಲಿಟ್ಟು ಇಂದ್ರನನ್ನ ಸೋಲಿಸಿ ಸ್ವರ್ಗವನ್ನೇ ವಶಪಡಿಸಿಕೊಂಡಾತ ಅಂತ ಹೇಳ್ತಾರೆ. ಪಡೆದುಕೊಳ್ಳಕ್ಕೆ ಪ್ರಯತ್ನ ಪಟ್ಟ. ಆದರೆ ವೈರೋಚನಿಗೆ ಇಂದ್ರ ವಧೆ ಮಾಡ್ಲಿಕ್ಕೆ ಹೋಗಿ ಇಂದ್ರನಿಂದ ವೈರೋಚನಿ ಸತ್ತ. ಆ ನಂತರ ವೈರೋಚನಿ ಮಹಾಳಾಯ ಅವರ ಅನುಯಾಯಿಗಳಿದ್ದಂಥವ್ರು, ರಾಜ್ಯದಲ್ಲಿದ್ದಂಥವರೆಲ್ಲ ಬಹಳ ದುಃಖಿತರಾದರು. ಆಮೇಲೆ ಅವರು ಗುರುಗಳ ಹತ್ರ ಹೋಗ್ತಾರೆ, ಶುಕ್ರಾಚಾರ್ಯರ ಹತ್ರ ಹೋಗಿ ಕೇಳ್ಕೊತಾರೆ, ಆಚಾರ್ಯರೇ ಹೀಗಾಗ್ಬಿಟ್ಟಿದೆ, ಆದರೆ ವೈರೋಚನೆ ನಮಗೆ ಅತ್ಯಗತ್ಯ, ಆತನ ಬದುಕಿಸ್ಬೇಕು ನೀವು ಅಂತ. ಶುಕ್ರಾಚಾರ್ಯರಿಗೆ ಗೊತ್ತೇ ಇದೆ, ಆತನಿಗೆ ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದೆ ಅವರಿಗೆ.
ಹಾಗಾಗಿ ಆ ಭಂಗಗೊಂಡಂತಹ ಅಂಗಾಂಗಗಳನ್ನು ತಂದು ಮತ್ತೆ ವೈರೋಚನೆಯನ್ನು ಉದ್ಭವಿಸಿದರು, ಮತ್ತೆ ವೈರೋಚನೆಗೆ ಜನ್ಮವನ್ನು ಕೊಟ್ಟರು. ಆ ನಂತರ ವೈರೋಚನೆ ಏನು ಮಾಡ್ದ ಅಂದರೆ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ದ. ಅಗ್ನಿಯನ್ನು ಕುರಿತು ತಪಸ್ಸನ್ನು ಮಾಡ್ದ. ಅಗ್ನಿ ಪ್ರತ್ಯಕ್ಷನಾದಂಥ ಅಗ್ನಿ ಒಂದು ರಥವನ್ನು ಕೊಟ್ಟು ವಿಜಯಿ ಅಂತ ಹೇಳ್ದ. ಆ ನಂತರ ವೈರೋಚನಿ ಇಂದ್ರನ ಮತ್ತೆ ಆ ಸ್ವರ್ಗವನ್ನು ಪಡಿಲಿಕ್ಕೋಸ್ಕರ ಇಂದ್ರನ ಮೇಲೆ ಯುದ್ಧವನ್ನು ಸಾರ್ತಾನೆ. ಆಗ ಇಂದ್ರನನ್ನು ಈ ವೈರೋಚನಿ ಬಲಿ ಹಾಕ್ತಾನೆ. ಆ ಬಲಿ ಹಾಕಿದ್ದರ ಕಾರಣದಿಂದಲೇ ಅವನಿಗೆ ಬಲೀಂದ್ರ ಅಂತ ಆಯ್ತು ಮತ್ತು ಬಲಿಚಕ್ರವರ್ತಿ ಅನ್ನುವಂಥ ಹೆಸರು ಬಂತು. ಯಾರಿಗೆ? ವೈರೋಚನಿ. ಆ ಬಲಿಚಕ್ರವರ್ತಿ ಅಂದಿನಿಂದ ಅವನು ಬಲಿಚಕ್ರವರ್ತಿ ಅನ್ನುವಂಥ ಹೆಸರು ಪ್ರಧಾನ ಆಯಿತು ಮತ್ತು ಎಲ್ಲ ಕಡೆ ಅದೇ ವ್ಯಾಪಿಸಿತು. ಆ ನಂತರ ಇಂದ್ರ ತನ್ನ ರಾಜ್ಯವನ್ನು ಕಳ್ಕೊಂಡು ವಿಷ್ಣುವಿನಲ್ಲಿಗೆ ಹೋದ. ನನ್ನ ರಾಜ್ಯ ಈ ಥರ ಕಳೆದು ಹೋಗ್ಬಿಟ್ಟಿದೆ, ಬಲಿಚಕ್ರವರ್ತಿ ಅಂತ ಅವನು ನನ್ನನ್ನು ಕಬಳಿಸ್ಬಿಟ್ಟಿದ್ದ ನನ್ನ ರಾಜ್ಯವನ್ನು, ಹೇಗಾದ್ರೂ ಮಾಡಿ ನನಗೆ ಮತ್ತೆ ದೊರಕಿಸಿಕೊಡು ಅಂತ ಕೇಳಿದ್ರು. ಹೌದು. ಆ ನಂತರದಲ್ಲಿ ವಿಷ್ಣು ಅಷ್ಟರಲ್ಲಿ ಈ ಅದಿತಿ ಅಂತ ಆಕೆ ವಿಷ್ಣುವೇ ನನ್ನ ಮಗನಾಗಿ ಹುಟ್ಟಬೇಕು ಅನ್ನುವ ತಪಸ್ಸಿನಲ್ಲಿದ್ಲು. ಆಮೇಲೆ ವಿಷ್ಣು ಪ್ರತ್ಯಕ್ಷ ಆದಂಥ ವಿಷ್ಣು ವಾಮನನ ರೂಪದಲ್ಲಿ ಹುಟ್ಟುತ್ತಾನೆ. ಅಷ್ಟರಲ್ಲಿ ಈ ಬಲಿಚಕ್ರವರ್ತಿ ಒಂದು ಯಾಗವನ್ನು ಹಮ್ಮಿಕೊಂಡಿದ್ದ. ಯಾರು ಕೇಳಿದ್ರು, ಏನೇ ಕೇಳಿದ್ರು ಅದನ್ನ ದಾನ ಮಾಡ್ತೀನಿ ಅನ್ನುವಂಥ ಮಹಾ ಯಜ್ಞವನ್ನು ಹಮ್ಮಿಕೊಂಡಿದ್ದ. ಅಲ್ಲಿಗೆ ಈ ವಾಮನ ಬಂದಂಥ ವಾಮನ ಕೇಳ್ದ ಏನಯ್ಯ ಬೇಕು ಅಂತ. ನನಗೆ 3 ಅಡಿಯ ದಾನ ಬೇಕು ಅಂತ ಕೇಳ್ದ. ಬಲಿಚಕ್ರವರ್ತಿ ಅಂದರೆ ಈ ಭೂಲೋಕ ಮತ್ತು ಸ್ವರ್ಗವನ್ನೆಲ್ಲ ಆಕ್ರಮಿಸಿದಂಥ ಬಲಿಚಕ್ರವರ್ತಿ, ಅವನಿಗೆ 3 ಅಡಿಯ ದಾನ ಯಾವ ಮಹಾ? ಆಯ್ತಯ್ಯ ಕೊಡ್ತೀನಿ ಅಂತಂದ. ಇಲ್ಲಿ ಪಕ್ಕದಲ್ಲಿದ್ದಂಥ ಶುಕ್ರಾಚಾರ್ಯ ಹೇಳ್ದ, ಅಲ್ಲಯ್ಯ ಇದು ಏನೋ ಇದರಲ್ಲಿ ವ್ಯಾಜ ಇದೆ, ಯೋಚನೆ ಮಾಡು ಅಂತ ಹೇಳ್ತಾ ಇದ್ದ. ಅದಕ್ಕೆ ಇವನು ಬಹುಶಃ ನಾರಾಯಣನೇ ಇರಬೇಕು, ಯೋಚನೆ ಮಾಡಪ್ಪ ಅಂತ. ತೊಂದರೆ ಇಲ್ಲ ಬಿಡ್ರಿ, ಯಾಕೆ ಅಂದರೆ ಎಲ್ಲರೂ ಆತನಲ್ಲಿ ಬೇಡಿಕೆಗಳನ್ನು ಸಲ್ಲಿಸ್ತಾರೆ, ಅಂಥವರೇ ನನ್ನಲ್ಲಿಗೆ ಬಂದರೆ ನಾನು ಯಾಕೆ ಕೊಡಬಾರ್ದು ಅಂತ ಮಹಾನ್ ಧರ್ಮಿಷ್ಠ ಆಗಿದ್ದ ಪಾಪ ಆತ. ಹಾಗಾಗಿ ಕೊಡ್ತೀನಿ, ಅದು ಏನೇ ಬೇಕು ಅಂತಂದ. ಅವನಾಗಲೇ ಹೇಳಿದ್ದ ನನಗೆ 3 ಅಡಿಯ ದಾನ ಬೇಕು ಅಂತ. ಆಯಿತು. ಆ ವಿಂಧ್ಯಾವಳಿ ಅಂತ ಆ ಬಲಿಚಕ್ರವರ್ತಿಯ ಹೆಂಡತಿ ಬಂದು ಇನ್ನೇನು ಕಮಂಡಲವನ್ನು ತೆಗೆದು ನೀರನ್ನು ಹಾಕಬೇಕು, ನೋಡ್ತಾರೆ ನೀರೇ ಬರ್ತಾ ಇಲ್ಲ. ಏನಿದು ಸಮಸ್ಯೆ, ನೀರೇ ಬರ್ತಾ ಇಲ್ಲ ಅಂತ ನೋಡಿದ್ರೆ ಅದು ವಾಮನನಿಗೊಬ್ಬನಿಗೆ ಅರ್ಥ ಆಯಿತು. ಇವನು ಶುಕ್ರಾಚಾರ್ಯ ಇದ್ದಾನಲ್ಲ, ಇವನು ಶುಕ್ರಾಚಾರ್ಯ ಒಂದು ರೀತಿ ಪೆದ್ದಾಚಾರ್ಯ. ಅವನೇ ಹೇಳ್ತಾನೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಂತರ್ಬಹಿಶ್ಚತ, ಒಳಗು ಹೊರಗು ಎಲ್ಲ ಕಡೆ ವಿಷ್ಣು ಇದ್ದಾನೆ, ವಿಷಯತಿ ಇತಿ ವಿಷ್ಣು ಅಂತ. ಹಾಗಾಗಿ ಅಲ್ಲಿ ವಿಷ್ಣು ಇದ್ದಾನೆ ಅನ್ನೋದು ಅವನಿಗೆ ಅರಿವಾಗ್ಲಿಲ್ವೋ ಏನೋ. ವಾಮನ ಅಲ್ಲಿ ಇದ್ದಂತಹ ದರ್ಭೆಯನ್ನು ತಗೊಂಡ ಕಮಂಡಲು ಚುಚ್ಚಿದ, ಅವನಿಗೆ ಒಂದು ಕಣ್ಣು ಹೊರಟೋಯ್ತು. ಆವತ್ತಿನಿಂದ ಒಕ್ಕಣ್ಣ ಆಚಾರ್ಯ ಅಂತ ಆಯ್ತು ಶುಕ್ರಾಚಾರ್ಯನಿಗೆ. ಅದಾದ ನಂತರಲ್ಲಿ ನೀರು ಬಂತು, ಬಲಿಚಕ್ರವರ್ತಿಯ ಕೈಗೆ ಬಿತ್ತು. ಆನಂತರ ವಾಮನ ಪಾದಕ್ಕೆ ಬಿದ್ದು ಪಾದ ಬೆಳೀತಂತೆ. ಹೇಗೆ ಬೆಳೀತು ಅಂದರೆ ಅಕ್ಕಪಕ್ಕದ ವಿಶಾಲವಾದ ಜಾಗವನ್ನು ಆವರಿಸಿ ಪಕ್ಕದಲ್ಲಿದ್ದಂಥ ಸರೋವರವನ್ನು ವ್ಯಾಪಿಸಿದಂತೆ. ಹೇಳ್ತಾರೆ, ಬೆಳೆಯಿತು ಪಾದವು ಬೆಳೆಯಿತು ಅಕ್ಕಪಕ್ಕದಲ್ಲಿ, ಹಿಂದಕ್ಕೆ ಮುಂದಕ್ಕೆ ಮೇಲಕ್ಕೆ ಮತ್ತೂ ಮೇಲಕ್ಕೆ. ಮರ ಗಿಡಗಳನ್ನು ಅದು ಮೀರಿಯೇ ಬೆಳೆಯಿತು. ಬೆರಳ ಸಂಧಿಯಲ್ಲಿ ಉಳಿದವು ಊರಗಳು, ಬೆರಳ ಸಂಧಿಯಲ್ಲಿ ಭಾರತ ಉಳಿಯಿತು. ಹಿಮ್ಮಡಿ ಹಿಮವಂತಗೆ ಸಮವಾಯಿತು. ಮರಳು ಕಾಡುಗಳ ದೇಶರಾಷ್ಟ್ರಗಳ ನದಿಗಳ ಎಲ್ಲವ ಬಳಸುತ್ತಾ ಪಾದವು ಬೆಳೆಯಿತು. ಅಖಂಡ ಪಾದವು ಭೂಮಿಯ ಮುಚ್ಚಿತು. ಇಡೀ ಭೂಮಿಯನ್ನೇ ವ್ಯಾಪಿಸಿ ಬಿಡ್ತಂತೆ ಆ ವಾಮನನ ಪಾದ. ಆಮೇಲೆ ಬಲಿಚಕ್ರವರಿಗೆ ಬಹಳ ದೊಡ್ಡ ದಾನ ಅನ್ನಿಸ್ತು ಒಂದು ರೀತಿಯಲ್ಲಿ. ಆ ನಂತರ ಮೇಲೆ ಇದ್ದಂಥ ವಾಮನನಲ್ಲಿ ಅಲ್ಲೆಲ್ಲ ಕತ್ತಲು ಆವರಿಸಿತ್ತು. ಅಲ್ಲಿಂದ ವಾಮನ ಕೂಗುದ, ಅಳೆದ ನನ್ನೊಂದು ಪಾದದಿಂದಿಡಿ ಭೂಮಿ, ನಿನ್ನದಿನ್ನೇ ಎಡಲಿ 2ನೇ ಪಾದವನ್ನು ಇನ್ನೆಲ್ಲಿ, ನಿನ್ನದೇನಿಲ್ಲ. ಬಲಿಚಕ್ರವರ್ತಿಗೆ ಆಯಿತು ಸೋಲು ಇಲ್ಲಿ ಅಂದ ರೀತಿಯಲ್ಲಿ. ಆಗ ಬಲಿಚಕ್ರವರ್ತಿ, ಇಲ್ಲಯ್ಯ ಸ್ವರ್ಗದಲ್ಲಿ ನನ್ನೊಂದಷ್ಟು ಜಾಗ ಇದೆ, ಅದನ್ನ ನೀನು ತಗೊಳಪ್ಪ ಅಂತ ಹೇಳ್ತಾನೆ. ವಾಮನ ಬಂದಿದ್ದು ಅದೇ ಉದ್ದೇಶದಲ್ಲಿ, ಸ್ವರ್ಗವನ್ನ ತೆಗೆದು ಇಂದ್ರನಿಗೆ ಕೊಡಬೇಕು ಅನ್ನೋ ಉದ್ದೇಶ. ಆಮೇಲೆ 2ನೆಯ ಪಾದವದು ತುಂಬುವುದು ಆಗಸವನ್ನು, ಆಕಾಶವನ್ನೆಲ್ಲ ವ್ಯಾಪಿಸಿದ ಸ್ವರ್ಗವನ್ನು ಎಲ್ಲಿಡಲಿ ಅಂತ ಕೇಳ್ದ. ಆಗ 3ನೇ ಅವನು ಬಲಿಚಕ್ರವರ್ತಿ ಈ ಮಾತು ಕೊಟ್ಟು ಸೋಲುವುದಕ್ಕೆ ಸಾಯೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ತಲೆ ಮೇಲಿಡಪ್ಪ ಅಂತ ಹೇಳಿ ಆಯಿತು. ಆಮೇಲೆ ತಲೆಯ ಮೇಲಿಟ್ಟ ಮತ್ತು ಅದು ವಾಮನಿಗೆ ಬಹಳ ಅತ್ಯಂತ ಪ್ರಿಯಕರವಾದ ದಾನ ಆಗೋಯ್ತು. ಅವನು ಹೇಳ್ದ, ನನಗೆ ಈ 2 ದಾನಗಳಿಗಿಂತ ಹೆಚ್ಚು ಶ್ರೇಷ್ಠ ಅನಿಸಿದ್ದು ನಿನ್ನನ್ನೇ ನೀನು ಅರ್ಪಿಸಿಕೊಂಡೆಯಲ್ಲ, ಆ ದಾನ ವಿಶೇಷವಾದ್ದು ಮತ್ತು ಶ್ರೇಷ್ಠವಾದ್ದು, ಮತ್ತು ನಿನ್ನನ್ನು ನಾನು ಮರ್ದನ ಮಾಡ್ತಾ ಇಲ್ಲ, ಅನುಗ್ರಹಿಸ್ತಾ ಇದ್ದೀನಿ ಅಂತ ಹೇಳಿ ತನ್ನ 3ನೆಯ ಪಾದವನ್ನು ತಲೆಯ ಮೇಲಿಟ್ಟು ಅವನನ್ನು ಸುತಳಕ್ಕೆ ತಳ್ಳಿ ಅಲ್ಲಿ ಒಂದು 300 ಸುಂದರಿಯರನ್ನು ಎಲ್ಲ ಇಟ್ಟು ಅವನಿಗೆ ವೈಭೋಗವನ್ನು ಕೊಟ್ಟು, ಇನ್ನು ಮುಂದೆ ನೀನು ಸ್ಥಿರಂಜೀವಿಯಾಗಿರುವನ್ನುವ ವರವನ್ನು ಕೊಟ್ಟು, ಆನಂತರ ನೀನು ಪ್ರತಿ ದಿವಸ ಹೋಗಿ ನಿನ್ನ ರಾಜ್ಯವನ್ನು ಸುಭಿಕ್ಷವಾಗಿರುತ್ತೆ ನೋಡಿಕೊಂಡು ಬಾ ಅಂತ ಹೇಳಿ
ನಾವು ಇವತ್ತಿಗೂ ಪಿತೃದೇವತೆಗಳಿಗೆ ವರ್ಷಕ್ಕೊಂದು ಸಲ ಕಾರ್ಯ ಮಾಡ್ತೀವಿ. ಕಾರಣ ಏನು ಅಂದರೆ ಅವರಿಗೆ ನಮಗೆ ವರ್ಷಕ್ಕೆ ಹೇಗೋ ಅವರಿಗೆ ಒಂದು ದಿನ ಕಳೆಯೋಕ್ಕೆ ಒಂದು ವರ್ಷ ಆಗುತ್ತೆ ಅವರಿಗೆ. ಹಾಗಾಗಿ ಬಲಿಚಕ್ರವರ್ತಿ ಇವತ್ತಿಗೂ ಪ್ರತಿ ದಿವಸ ಬಂದು ನೋಡ್ಕೊಂಡು ಹೋಗ್ತಾನೆ. ಅದರ ಸಲುವಾಗಿಯೇ ನಾವು ಇವತ್ತು ಹೊಸ ಬಟ್ಟೆಗಳನ್ನು ಧರಿಸಿ ಅವನ ರಾಜ್ಯ ಸುಭಿಕ್ಷವಾಗಿದ್ದಂತಹ ಸ್ಥಿತಿ ಆಗಿನ ಕಾಲ. ಹಾಗಾಗಿ ನಾವು ಈಗ ಸುಭಿಕ್ಷವಾಗಿದ್ದೇವೆ ಅಂತ ಅವನಿಗೆ ತಿಳಿಸುವ ಸಲುವಾಗಿ ಹಿನ್ನೆಲೆಯಲ್ಲಿ ಜ್ಯೋತಿಷ್ ಶಾಸ್ತ್ರ ಬಹಳ ಅಗಾಧವಾದಂತ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಬಲಿಪಾಡ್ಯಮಿ ವಿಶೇಷತೆ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ದೀಪಾವಳಿಗೆ ದೀಪ ಒಂದೇ ಸಾಕು. ದೀಪಾವಳಿ ತರುವುದು ಹೊಸತನ, ಪಟಾಕಿ ತರುವುದು ಕುರುಡುತನ. ಪಟಾಕಿಗೆ ವಿದಾಯ, ಅಪ್ಪನ ಜೇಬಿಗೆ ಉಳಿತಾಯ.